ಇನ್ನು ಈ ಸರ್ಕಾರ ದಬ್ಬಾಳಿಕೆಯಿಂದ ಟೌನ್ಶಿಪ್ ಮಾಡ್ತಾ ಇದೆ. ಯಾವುದೇ ಕಾನೂನು ಪ್ರಕಾರವಾಗಿ ಟೌನ್ಶಿಪ್ನ ಮಾಡಲಾಗ್ತಾ ಇಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೆಲವರು ಭೂಮಿಯನ್ನ ಕೊಡೋದಕ್ಕೆ ಒಪ್ಕೊಂಡ್ರೆ ನಾವು ಒಪ್ಕೊಂಡಿಲ್ವಲ್ಲ, ಎಲ್ಲಾ ರೈತರನ್ನ ಒಂದೇ ತಕ್ಕಡಿಗೆ ಹಾಕೋಕ್ಕಾಗತ್ತಾ ಅಂತ ಹೇಳಿ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ನಮ್ಮ ಜೊತೆ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಭೂಸ್ವಾಧೀನ ಪ್ರಕ್ರಿಯೆ ನಡೀತಾ ಇರುವಂತಹ ಭಾಗದ ಬಿಡದಿಯ ರೈತರು. ಬಿಡದೆ ಟೌನ್ಶಿಪ್ ವಿರುದ್ಧ ಹೋರಾಟವನ್ನ ಮಾಡ್ತಾ ಇರುವಂತಹ ರೈತರನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ. ನೋಡೋಣ. ಬಿಡದಿ ಟೌನ್ಶಿಪ್ಗೆ ಭೂ ಸ್ವಾಧೀನಕ್ಕೆ ಸರ್ಕಾರ ಈಗ ಒಂದು ಅಧಿಸೂಚನೆ ಹೊರಡಿಸಿದೆ. ಇದನ್ನ ವಿರೋಧಿಸಿ ರೈತರು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಸ್ವತಃ ಏನು ರೈತರೇ ಇದ್ದಾರೆ, ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಈಗ ಸರ್ಕಾರ ಒಂದು ನೋಟಿಫಿಕೇಶನ್ ಮಾಡಿದೆ, ನಿಮ್ಮ ಭೂಮಿಯನ್ನ ಸ್ವಾಧೀನ ಮಾಡಿಸ್ಕೊಳ್ಳೋಕೆ ಸರ್ಕಾರ ಮುಂದಾಗಿರುವಂತದ್ದು, ಏನ್ ಹೇಳ್ತೀರಾ ಸರ್? ಸರ್, ಸರ್ಕಾರ ಅಂದ್ರೆ ಇವರು ಏನು 1.5 ವರ್ಷದಿಂದ ನಾವು ಹೋರಾಟವನ್ನ ಮಾಡ್ತಾ ಇದೀವಿ. ಅಧಿಸೂಚನೆ ಏನೋ ಫಿಲಿಂನಲ್ಲಿ ನೋಟಿಫಿಕೇಶನ್ ಮಾಡಿದಾಗಿಂದ ಇವರು ದಬ್ಬಾಳಿಕೆಯಿಂದಾನೇ ಮಾಡ್ತಾ ಇರೋದು. ಯಾವ ಕಾನೂನಾತ್ಮಕವಾಗಿ ಯಾವ್ದು ಮಾಡ್ತಾ ಇಲ್ಲ. ಈ 6-1 ನೋಟಿಫಿಕೇಶನ್ ವರ್ಷದಿಂದಾನೇ ನಾನು ಮಾಡ್ತೀನಿ ಅನ್ಕೊಂಡಿದ್ರು. ಇವಾಗ ಮಾಡಿದಾರೆ ಅಷ್ಟೇ. ಯಾಕೆ DCM ಆಗಿದ್ರಲ್ಲ, ಮುಖ್ಯಮಂತ್ರಿ ಆದ್ಮೇಲೆ ಏನೋ ಅಂತಿಮ ಅಧಿಸೂಚನೆ ಹೊರಡ್ತೀನಿ ಅಂತ ಅವ್ರ ಮನಸ್ಸಲ್ಲಿ ಇತ್ತೋ ಏನೋ, ಅಜ್ಜ ಏನೋ ಹೇಳಿದ್ರೇನೋ. ಹಾಗಾಗಿ ಇವರು ಮುಖ್ಯಮಂತ್ರಿ ಪ್ರಮಾಣ ವಚನ ಮಾಡಿದ್ಮೇಲೆ ಇವರು ಅಂತಿಮ ಅಧಿಸೂಚನೆ 3 ಊರಿಗೆ ಹೊರಡಿಸಿದ್ದಾರೆ. ಇದು 26 ಹಳ್ಳಿ ಗ್ರಾಮ 9600 ಎಕರೆ ವ್ಯಾಪ್ತಿನಲ್ಲಿ ಬರೀ 3 ಕಂದಾಯ ಗ್ರಾಮಗಳಿಗೆ ಅಧಿಸೂಚನೆ ಅಂತ ಹೊರಡಿಸುವಂತ ಏನು ತೇವಲೇನಿತ್ತು ಅಂತ ನಾನು ಕೇಳ್ತೀನಿ. ಒಂದು ಆಮೇಲೆ ಏನಾಗಲ್ಲ. ಆಮೇಲೆ ಇದು ಇಂಥ ಫಲವತ್ತಾದ ಭೂಮಿನ ವಶಪಡಿಸಿಕೊಳ್ಳುವಂತದ್ದು ಕಾನೂನಲ್ಲಿ ಇದೆಯಾ? 16 ಲಕ್ಷ ಮರ ಗಿಡಗಳಿದೆ, ಹೈನುಗಾರಿಕೆ ಇದೆ, ರೇಷ್ಮೆ ಇದೆ. ಇದು ಬಹುವಾರ್ಷಿಕ ಬೆಳೀತಕ್ಕಂಥ ಫಲವತ್ತಾದ ಭೂಮಿ ಇದು. ಹಾಗಾಗಿ ಇದನ್ನ ಯಾವ ಮಾನದಂಡದಲ್ಲಿ ಇವರು ಅಕ್ವೇಷನ್ ಮಾಡ್ತಾವ್ರೆ ಅಂತಕ್ಕಂಥದ್ದು ನನಗೆ ಏನು ಅರ್ಥ ಆಯ್ತಾ ಇಲ್ಲ. ನಾವು ಕಳೆದ 1.5 ವರ್ಷದಿಂದ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಿದೀವಿ, ಪ್ರತಿಭಟನೆ ಮಾಡಿದೀವಿ. ಎಲ್ಲರಿಗೂ DC ತಾವಿಂದ DC ಅವ್ರು ಮನವಿ ಮಾಡಿದೀವಿ, ಏನೋ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿ ಕೊಟ್ಟಿದೀವಿ, DCM ಕೊಟ್ಟಿದೀವಿ, ಶಾಸಕರು ಕೊಟ್ಟಿದೀವಿ, ರಾಜ್ಯಪಾಲರು ಕೊಟ್ಟಿದೀವಿ ಮನವಿಯನ್ನ. ಹೋರಾಟ ಮಾಡ್ತಿರೋ ರೈತರಲ್ಲ ಅಂತ ಹೇಳಿ ಆರೋಪ ಮಾಡಿದ್ರು. ಎಲ್ಲೋ 4 ಗೋಡೆ ಕುತ್ಕೊಬಿಟ್ಟು ರೈತರಲ್ಲ ಅಂತ ಅನ್ಬಿಟ್ಟು ಪ್ರಪಂಚ ಒಪ್ಪುತ್ತಾ? ಅವ್ರಿಗೇನು ಕಣ್ಣು ಕಿವಿ ಮೂಗು ಏನು ಬಾಯಲ್ವಿಲ್ವಾ? ಪಂಚೇಂದ್ರಗಳಂತಾರಲ್ಲ, ಪಂಚೇಂದ್ರನೇ ಇಲ್ಲ ಇಡೀ ಸರ್ಕಾರಕ್ಕಾಗ್ಲಿ ಜನಪ್ರತಿನಿಧಿಗಾಗ್ಲಿ ಯಾರಿಗೂ ಅಂತ ಹೇಳಿದ್ರೆ ಅವ್ರು ಒಪ್ಕೋತಾರ. ಅದಕ್ಕೆ ನೀವು CM ಅಲ್ಲ ಅಂತ ಹೇಳಿದ್ರೆ ಅವ್ರು ಒಪ್ಕೋತಾರ? ಅದನ್ನ ಅಲ್ಲ, ಅವ್ರು ಹೇಳ್ತಾವ್ರೆ ನೀವು CM ಅಲ್ಲ ಅಂತ ನಾವ್ ಹೇಳ್ತೀವಿ, ಅದಕ್ಕೆ ಒಪ್ಕೋತಾರ ಅವರು? ಹಾಗಿದ್ಮೇಲೆ ಇಲ್ಲಿರೋ ಜನ ಎಲ್ಲ ರೈತರಲ್ವಾ? ಇಲ್ಲಿ ಪರಿಸರ ಏನ್ ಕಾಣಿಸ್ತದೆ ನಿಮ್ಗೆ? ಹೇಳಿ, ನಿಮ್ಗೆ ಏನ್ ಅನಿಸ್ತದೆ ನೀವೇ ಹೇಳಿ. ಅಲ್ಲ, ನಿಮ್ಮಲ್ಲಿ ಕೆಲವು ರೈತರು ಭೂಮಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ, ಯಾರು ರೈತರಲ್ಲ ಅವ್ರು ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಹೌದು ಸ್ವಾಮಿ, ಒಂದು 10% ಜನ ಆಸೆ ಇರ್ಬೋದು, ಅವ್ರಿಗೆ ರಸ್ತೆ ಇರಲ್ಲ, ವ್ಯವಸಾಯ ಮಾಡಕ್ಕಂತ ಯೋಗ್ಯವಾದ ಭೂಮಿ ಇರಲ್ಲ, ಅವ್ರು ಕೊಡಕ್ ಆಸೆ ಇರ್ಬೋದು. ಅವ್ರು ಒಪ್ಕೋತಾರೆ. ಅವ್ರು 10 ಲಕ್ಷ ರೂಪಾಯಿಗೆ ಹೋಗ್ತಾರೆ ಜಮೀನ 2 ಕೋಟಿ ಕೊಡ್ತಾರೆ ಅನ್ನೋ ಆಸೆ ಇರುತ್ತೆ, ಅದಕ್ಕೆ ಒಪ್ಕೋತಾರ ಅವರು. ಅದಕ್ಕೆ ಎಲ್ಲಾ ರೈತರನ್ನು ಒಂದೇ ತಕಡಿಗೆ ಹಾಕಕ್ಕಾಗತ್ತಾ? ಮುಂದೆ ಯಾವ ರೀತಿ ಹೋರಾಟ ಇರುತ್ತೆ ಸರ್? ನಮ್ಮ ಹೋರಾಟ ಇನ್ನು ಈ ಒಂದು ಸರ್ಕಾರಕ್ಕೆ ನಾವೇನು ಹೇಳಕ್ ಇಷ್ಟಪಡ್ತೀವಿ ಅಂತ ಅಂದ್ರೆ, ನಮ್ಮ ರೈತರ ಜೊತೆನಲ್ಲಿ ಇವರು ಚೆಲ್ಲಾಟ ಆಡ್ತಾವ್ರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗವ್ರೆ. ಅವರು ಏನಂತ ಹೇಳ್ತಾರೆ ಅಂತಂದ್ರೆ, ಒಂದು ದಿವಸದಲ್ಲಿ ಒಂದೊಂದ್ ತರದಲ್ಲಿ ಉಡಾಫೆ ಉತ್ತರಗಳನ್ನ ಹೇಳ್ಕೊಂಬಂದವ್ರೆ ರೈತರ ವಿಚಾರದಲ್ಲಿ. ಯಾವತ್ತೂ ಸೀರಿಯಸ್ ಆಗಿ ರೈತರು ಅಲ್ಲವ್ರೆ ಅಂತ ಅವ್ರ ಗಮನಕ್ಕೆ ಹೋಗಿಲ್ಲ. ಆದ್ರಿಂದ ಅವ್ರಿಗೆ ಈ ತಮ್ಮ ಮಾಧ್ಯಮದ ಮೂಲಕ ಎಚ್ಚರಿಕೆ ಏನು ಅಂದ್ರೆ, ಇಡೀ ಇಂಡಿಯಾ ಏನೈತೆ ರೈತರು ಅವರೆಲ್ಲ ಬರ್ತಾರೆ ನಮ್ಮ ಸಹಕಾರಕ್ಕೆ. ಇಡೀ ರಾಜಕೀಯ ಪಕ್ಷಗಳು ಏನೈತೆ ಅವರೆಲ್ಲ ಬರ್ತಾರೆ ನಮ್ಮ ಸಹಕಾರಕ್ಕೆ. ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ನಮ್ಮ ಸಹಕಾರಕ್ಕೆ ಬರ್ತಾರೆ. ಒಂದ್ ದಿವಸ ವಿಧಾನಸೌಧ ಮುತ್ತಿಗೆ ಆಯ್ತಿದೆ. ಯಾವುದೇ ಕಾನೂನು, ಯಾವುದೇ ಪೊಲೀಸು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ. ಆ ತರ ರೈತರು ಪ್ರೊಟೆಸ್ಟ್ ಮಾಡ್ತಾರೆ. ನಿಮ್ಮ ಧ್ವನಿ ಬರೀ 3 ಹಳ್ಳಿಗಳು ಮಾತ್ರ ಸೀಮಿತ ಆಗಿದೆ, ಎಲ್ಲ ಒಂದ್ ಕಡೆ ವಿಧಾನಸೌಧಕ್ಕೆ ತಲುಪಿಲ್ಲ ಅನ್ಸುತ್ತೆ. ಅದಕ್ಕೆ ಈಗ ಅದೇ ಈಗ ಉಗ್ರ ಎಚ್ಚರಿಕೆ ಈಗ ಕೊಡ್ತಿರೋದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆನೆ ಅಂತ ಅನ್ಕೋಬೇಕು. ತಮ್ಮ ಮಾಧ್ಯಮದ ಮುಖಾಂತರ ಇಡೀ ದೇಶನೇ ನಮ್ಮ ರೈತರ ಪರವಾಗಿ ಐತೆ. ಅವ್ರ್ಯಾರೋ ಕೆಲವರು ಏನು ಅವರ ಪಕ್ಷದ ಹಿತ ಕಾಪಾಡ್ಕೊಳ್ಳಕ್ಕೆ ಸುಳ್ಳು ಆಶ್ವಾಸನೆಗಳು ಹೇಳ್ಕೊಂಡು ಕಾಲಹರಣ ಮಾಡ್ತಾವ್ರೆ ವಿನಃ ರೈತರ ಬಗ್ಗೆ ಈ ಒಂದು ಸರ್ಕಾರ ಇದಿಲ್ಲ, ಏನು ಅಂದ್ರೆ ಅಭಿಮಾನ ಇಲ್ಲ, ರೈತರ ಬಗ್ಗೆ ಕಾಳಜಿ ಇಲ್ಲ. ಅನ್ನ ಅಂದ್ರೆ ಏನು ಅಂತ ಬೆಲೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಒಂದ್ ದಿವಸ ಅನ್ನ ಸಿಗ್ಬಾರ್ದು, ಮಣ್ಣೆ ತಿನ್ಬೇಕಾಯ್ತಿದೆ ರೈತರನ್ನ ಕಡೆಗಣಿಸಿದ್ರೆ.
ಅಂತ ಹೇಳಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಕುಮಾರಸ್ವಾಮಿ ಅವರು ನಿಮ್ ಪರವಾಗಿ ನಿಂತು ಹೋರಾಟ ಮಾಡ್ತಾ ಇದಾರೆ, ಏನ್ ಹೇಳ್ತೀರಾ ಸರ್ ಇದು? ಹೌದು ಸರ್, ಇದು ಬಲವಾದ ಹೋರಾಟ ಮಾಡ್ತಾವ್ರೆ ನಮ್ಮ ಪರವಾಗಿ ನಿಂತು, ರೈತರ ಪರವಾಗಿ. ರೈತರು ಏನಾದ್ರೂ ಮಾಡಿ ಉಳಿಸಬೇಕು, ರೈತರು ನಾವು ವಂಶ ನಿರ್ವಾಂಸ ಮಾಡಬಾರ್ದು, ಅವ್ರ ಮಕ್ಕಳು ಮರಿ ಟೌನ್ಶಿಪ್ ಅಧಿಸೂಚನೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಿ ಈ ಬಗ್ಗೆ? ಇವರು ನಾನು ಹಿಂದೆ ಹೇಳ್ದಂಗೆ ನಮ್ಮ ರೈತರ ಮೇಲೆ ಮರಣ ಶಾಸನವನ್ನು ಈ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ. ಇವತ್ತು ಅಧಿಸೂಚನೆ ಮಾಡಿರ್ತಕ್ಕಂಥ 3 ಊರುಗಳು ಯಾಕೆ ಆ 3 ಊರುಗಳಿಗೆ ಮಾಡಿದ್ರು ಅಂತ ಸರ್ಕಾರ ಹೇಳ್ಬೇಕು, ಅಥವಾ ಅಂತ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಹೇಳ್ಬೇಕು, ಶಾಸಕರು ಹೇಳ್ಬೇಕು, ಮಂತ್ರಿ ಹೇಳ್ಬೇಕು, ಮುಖ್ಯಮಂತ್ರಿಗಳು ಹೇಳ್ಬೇಕು. ಆ 3 ಊರು ಮಾಡಿರಂತ ಉದ್ದೇಶ ಏನು? ಆ 3 ಊರಿನ ರೈತರನ್ನ ಮೊದಲು ಬಲಿ ಹೊಡೆದು ಮಿಕ್ಕಿದ ದೊಡ್ಡ ದೊಡ್ಡ ಗ್ರಾಮಗಳಿಗೆ ಬಲಿ ಹೊಡಿಲಿಕ್ಕೆ ಹೊರಟಿರ್ತಕ್ಕಂಥ ಹುನ್ನಾರವನ್ನ ಇವರು ಮಾಡ್ತಾ ಇದ್ದಾರೆ. ಅದು ಒಂದು ಭಾಗ. ಎರಡನೇ ಭಾಗ, ಇಡೀ ರೈತರು 1.5 ವರ್ಷದಿಂದ ಈ ಯೋಜನೆ ಬೇಡ, ಈ ಯೋಜನೆಯಿಂದ ನಾವೆಲ್ಲ ಬೀದಿ ಪಾಲಾಗ್ತೀವಿ, ಈ ಯೋಜನೆನ ಕೈ ಬಿಡಿ ಅಂತ ಪರಿಯಾಗಿ ಇವತ್ತು ಬೇಡ್ಕೊಳ್ತಾ ಇದ್ದಾರೆ, ಹೋರಾಟ ಮಾಡ್ತಿದ್ದಾರೆ. ನಮ್ಮ ಪಕ್ಷ ಇರ್ಬೋದು, ಬೇರೆ ಪಕ್ಷಗಳಿರ್ಬೋದು, ಸಂಘಟನೆ ಇರ್ಬೋದು, ಕನ್ನಡ ಪರ ಸಂಘಟನೆ, ರೈತ ಸಂಘಟನೆ, ದಲಿತ ಸಂಘಟನೆಗಳು, ಯುವ ಸಂಘಟನೆಗಳು ಎಲ್ಲರೂ ಬಂದು ನಮ್ಮ ರೈತರ ಪರವಾಗಿ ನಿಂತು ಈ ಯೋಜನೆ ಬೇಡ, ಇದು ಫಲವತ್ತಾದ ಭೂಮಿ, ಇದು ಇಲ್ಲ ಹೈನುಗಾರಿಕೆ, ರೇಷ್ಮೆ, ತರಕಾರಿ ಬೆಳೆಗಳು, ತೋಟ ತುಡಿಕೆಗಳಿರ್ತಕ್ಕಂಥ ಜೀವಂತ ಫಸಲುಗಳಿರ್ತಕ್ಕಂಥ ಭೂಮಿ, ಇದನ್ನೆಲ್ಲ ಮರಣಹೋಮ ಮಾಡಬೇಡಿ ಅಂತೇಳಿ ಬಹಳ ಪರಿಯಾಗಿ ಕೇಳಿದ್ರು ಈ ಸರ್ಕಾರಕ್ಕೆ ಕಣ್ಣು ಇಲ್ಲ, ಕಿವಿನೂ ಇಲ್ಲ, ದಪ್ಪ ಚರ್ಮದ ಸರ್ಕಾರ ಇದಾಗಿದೆ. ಸೊ ಇವತ್ತು ರೈತರನ್ನ ಎದುರಿಸುವಂಥದ್ದು, ಬೆದರಿಸುವಂಥದ್ದು, ರೈತರನ್ನ ಎದುರಿಸಕ್ಕೆ ಅಂತಾನೆ ಒಂದಷ್ಟು ಜನ ಯುವಕರನ್ನ ಗುಂಪನ್ನ ಕಟ್ಕೊಂಡಿರತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಯಾವುದೇ ಕಾನೂನನ್ನ ಪರಿಗಣನೆಗೆ ತಗೊಳ್ಳದೆ ಎಲ್ಲೂ ಗಾಳಿಗೆ ತೂರಿ ಇವತ್ತು ಸರ್ಕಾರದ ಪರ ಯಾರು ಹೇಳ್ತಾರೋ ಅವ್ರ ಪರ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇವೆಲ್ಲ ನೋಡಿ ನಾವು ನಮ್ಮ ಪಕ್ಷ, ನಮ್ಮ ನಾಯಕರಾದಂತ ದೇವೇಗೌಡ ಅಪ್ಪಾಜಿ ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ಅದರ ಜೊತೆಯಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು, ನಾವೆಲ್ಲರೂ ಯಾಕೆ ನಿಂತಿದೀವಿ ಅಂತ ಹೇಳಿದ್ರೆ, ರೈತರು ಆತ್ಮಸ್ಥೈರ್ಯ ಕಳ್ಕೋಬೇಡಿ, ಅಧೈರ್ಯ ಆಗ್ಬೇಡಿ, ನಿಮಗೆ ನಾವಿದ್ದೇವೆ, ಕಾನೂನಾತ್ಮಕವಾಗಿ ನಿಮಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡ್ತೀವಿ ಅನ್ನುವಂತ ಉದ್ದೇಶಕ್ಕೋಸ್ಕರ ಈ ಹೋರಾಟವನ್ನ ಇವತ್ತು ನಾವು ಕೈಗೆತ್ಕೊಂಡಿದ್ದೀವಿ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಬಂದಿರೋದು ಉದ್ದೇಶ, ನೀವ್ಯಾರು ಅಧೈರ್ಯರಾಗಬೇಡಿ, ಯಾರು ಗುಂಪು ಏನು ಇವರು ಒಂದು ಗುಂಪನ್ನ ತಯಾರು ಮಾಡಿದ್ದಾರೆ, ನಿಮ್ಮ ಆಸ್ತಿ ಹೊಟ್ಟೋಗ್ತದೆ, ನಿಮ್ಮ ಆಸ್ತಿನ ಸ್ಟೇ ಮಾಡಿಸ್ಬಿಡ್ತಾರೆ, ನಿಮ್ಮ ಆಸ್ತಿ ಏನೂ ಮಾಡಕ್ಕಾಗಲ್ಲ, ಆಮೇಲೆ ನೀವು ನಿಮ್ಮ ಆಸ್ತಿಗೆ ಅರ್ಧ ಆಸ್ತಿ ವಕೀಲರುಗಳು ಕೇಳ್ತಾರೆ, ಹಿಂಗೆಲ್ಲ ಭಯದ ವಾತಾವರಣ ಏನು ಸೃಷ್ಟಿ ಮಾಡ್ತಾ ಇದ್ದಾರೆ, ಅದಕ್ಕೆ ಯಾವುದಕ್ಕೂ ನೀವು ತಲೆ ಕೆಡಿಸ್ಕೋಬೇಡಿ, ಕಾನೂನಾತ್ಮಕವಾಗಿ ಈ ಯೋಜನೆಯನ್ನ ಸ್ಥಗಿತಗೊಳಿಸಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಲಿಕ್ಕೆ ಬಂದಿದೆ. ಸರ್, ಎಕರೆಗೆ 2 ಕೋಟಿ ಕೊಡ್ತಿದೀವಿ, ನೀವೆಲ್ಲ ಸದ್ಯದಲ್ಲೇ ಎಲ್ಲ ದಾಖಲಾತಿಗಳನ್ನ ತಂದು ಕೊಟ್ಬಿಡಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತೀವಿ. ನೋಡ್ರಿ, ಇವತ್ತೂನು ಒಬ್ಬ ಕಳ್ಳನು ಕೊಟ್ರು 4 ರಿಂದ 5 ಕೋಟಿ ಇಲ್ಲಿ ಬೆಲೆ ಕಟ್ತಾನೆ. ಒಬ್ಬ ಕಳ್ಳನು ಕೊಟ್ರು ನಿಜವಾದಂತ ರೈತ ಅವನ ಭೂಮಿಗೆ ಬೆಲೆ ಅವನ್ ಕಟ್ಕೊಳ್ಳೋದು, ಯಾವ್ದೋ ಸರ್ಕಾರನೋ ಯಾರೋ ಜನಪ್ರತಿನಿಧಿನೋ ಇಲ್ಲ ಯಾವ ಅಧಿಕಾರಿನೋ ಅಲ್ಲ. ಇವತ್ ನೀನು ಹೇಳಿರ್ಬೋದು 2 ಕೋಟಿ ಕೊಡ್ತೀನಿ ಅಂತ. 2 ಕೋಟಿ ಇನ್ನ 1 ವರ್ಷ ಕಾಲ ಕಳೆದ್ರೆ, 1 ವರ್ಷ ಬಿಟ್ರೆ ಅದು 7 ರಿಂದ 8 ಕೋಟಿಗೆ ಹೋಗಿ ನಿಲ್ತದೆ ಇಲ್ಲಿ ಜಮೀನು ಬೆಲೆ, ಅಷ್ಟು ಮೌಲ್ಯ ಬೆಳೀತಾ ಇದೆ. ಅದನ್ನ ಬಿಟ್ಟು ಸರ್ಕಾರ ಅಥವಾ ಯಾರೋ ಜನಪ್ರತಿನಿಧಿ, ಯಾರು ನೀವು ನಮ್ಮ ರೈತರಿಗೆ ಬೆಲೆ ಕಟ್ಟಲಿಕ್ಕೆ, ನಮ್ಮ ಭೂಮಿಗೆ ಬೆಲೆ ಕಟ್ಟಲಿಕ್ಕೆ ನೀವು ಯಾರು? ಯಾರ ರೈತ ಅವನ ಭೂಮಿಗೆ ಅವನ್ ಬೆಲೆ ಕಟ್ಕೊಳ್ಳೋಕೆ ಶಕ್ತಿ ಇತ್ತು, ಅವನೇ ಬುದ್ಧಿವಂತಿಕೆ ಇದೆ, ಅವನ ಆಸ್ತಿಗೆ ಅವನು ಬೆಲೆ ಕಟ್ಟುವಂತ ಸಂದರ್ಭ ಬಂದಾಗ ಅವನು ಕಟ್ಕೋತಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.